ಇವಾಗ ಇರೋದು ಇವಾಗ ಇನ್ನೊಂದು ಅಕೌಂಟ್ ಇದೆಯಲ್ಲ ಅದನ್ನ ತೋರಿಸಿ ಅದೆಲ್ಲಾನು ಸೇರಿಸಿ ಆಗುತ್ತೆ 1-1.5 ಲಕ್ಷ ಕೊಡಿ, ಪರವಾಗಿಲ್ಲ, ಏನಾಗಲ್ಲ. ಯಾಕೆ ಸೈಕೋ ಥರ ಆಡ್ತಿದ್ಯಾ ನೀನು? ನನಗೆ ಗೊತ್ತಾಗಬೇಕು ರೀ ದುಡ್ಡೆಲ್ಲ ಎಲ್ಲೋಗ್ತಿದೆ ಅಂತ. ಮಗಳಿಗೆ ವಾಲೆ ತಗೊಂಡಲ್ಲ, ಅದು ಸ್ವಲ್ಪ ಸಾಲ ಮಾಡಿ ತಗೊಂಬಿಟ್ಟೆ. ಅದು ಸ್ವಲ್ಪ ಕುತ್ಕೊಂಡ್ ಅರ್ಥ ಮಾಡ್ಕೊಳ್ಳಿ ಪಾಪ. ಕೈ ರವ 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 ಅಂತ ಅಂದ್ರೆ ನೋಡಿತೀರಾ ನನಗೆ ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಆವಾಗಲೇ ಹೇಳ್ದಂಗೆ ನಾನು ಪ್ರತೀಕ್ಗೆ ಪ್ರ್ಯಾಂಕ್ ಮಾಡ್ತೀನಿ ಇನ್ಸ್ಟೆಡ್ ಆಫ್ ಚಾಲೆಂಜ್. ಅಮ್ಮ ಮೊನ್ನೆ ಓಲೆ ಜುಮ್ಕಿ ತಂದು ಕೊಟ್ಟರು ಗೊತ್ತಾ, ಅದರ ರಿಲೇಟೆಡ್ ಇಟ್ಕೊಂಡು ಮಾಡೋದು. ಯಾಕಂದರೆ ಫಸ್ಟ್ ಏನಂದರೆ ಪ್ರತೀಕ್ಗೆ ಪ್ರ್ಯಾಂಕ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಆ್ಯಂಡ್ ಪ್ರತೀಕ್ ಇವಾಗ ನಾನು ಪ್ರ್ಯಾಂಕ್ ಮಾಡ್ತೀನಿ ಅಂತ ಊಹೇನೂ ಮಾಡಿರಲ್ಲ, ಅದು ಒಂದು ಪ್ಲಸ್ ಪಾಯಿಂಟ್. ಏನೇ ಅದೇ ಥರ ಏನಾರ ಪ್ರ್ಯಾಂಕ್ ಏನಾದರೂ ಸೀರಿಯಸ್ ರಿಲೇಟೆಡ್ ಏನಾರ ಮಾಡಿದ್ರೆ ಕಣ್ಣಿಡಿದ್ಬಿಟ್ಟು ನಗ್ತಾ ಇರ್ತಾರೆ. ಅದು ನನಗೆ ಇಷ್ಟ ಆಗಲ್ಲ, ಒಂಥರ ಗೊತ್ತಾಯಿತು ನನಗೆ ಅಂತ. ಮತ್ತು ಇಷ್ಟೊಂದು ಪ್ರ್ಯಾಂಕ್ ಹಂಗೆ ಆಗಿದೆ, ಅಂದರೆ ಅಪ್ಲೋಡೇ ಮಾಡಿಲ್ಲ ನಾನು. ಅದಕ್ಕೆ ಈ ಸಲ ಹಂಗಾಗೋದು ಬೇಡ ಅಂತ ಅಂದ್ಬಿಟ್ಟು ಸ್ವಲ್ಪ ಮೈಲ್ಡ್ ಇದ್ರ ರಿಲೇಟೆಡು ನಾನು ಅಮ್ಮಂಗೆ ಹೇಳಿದ್ದೀನಿ. ಈಗ ಓಲೆ ತಕ್ಕೊಟ್ರಲ್ವ ಅಮ್ಮ, ಅದನ್ನು ಬೇರೆಯವ್ರ ಹತ್ರ ನಾವು ಅಂದರೆ ಕಾಸು ಇಸ್ಕೊಂಡು ಓಲೆ ತಕ್ಕೊಟ್ಟಿದ್ದೆ. ಯಾಕಂದರೆ ಫಂಕ್ಷನಿಗೆ ಬರೋವಾಗ ಹಂಗೆ ಬರಬಾರ್ದಲ್ವಾ, ಬೀಗರು ಮಾನ ಮರ್ಯಾದೆ ಅವೆಲ್ಲ ಇರುತ್ತಲ್ವ, ಅದಕ್ಕೆ ತೊಗೊಂಬಂದಿದ್ದು. ಈಗ ನೋಡಿದ್ರೆ ಅವರು ಕಾಸು ಕೇಳ್ತಾ ಇದ್ದಾರೆ, ಆಲ್ ಆಫ್ ಅ ಸಡನ್ ಕಾಸು ಬೇಕು ಕೊಡಿ ನೀವು ಅನ್ನೋ ಥರ. ಏನು ಮಾಡ್ತಾರೆ ನೋಡೋಣ ಅನ್ನೋದೇ ಇವಾಗ ಪ್ರ್ಯಾಂಕ್. ನೋಡೋಣ ಸಕ್ಸಸ್ಫುಲಿ ಈ ಪ್ರ್ಯಾಂಕ್ ಸಕ್ಸಸ್ ಆಗಲಿ. ಇನ್ನೇನೋ ಬರ್ತಾರೆ ಪ್ರತೀಕು, ಲೆಟ್ಸ್ ವೇಟ್. ನಾನು ಹೇಳಿದ್ದೇನೆ ನೆನಪಿದೆ ತಾನೇ. ವಿಷಯ ಏನಂತ ಅಂದರೆ ನಾವು ಓಲೆ ತೊಗೊಂಡ್ವಿ ಗೊತ್ತಾ, ಚಿನ್ನನ ಅಮೇಯಾಗಿ ಕೊಟ್ವಿ, ಅದರ ರಿಲೇಟೆಡು. ಯಾಕಂದರೆ ಪ್ರತೀಕ್ ಅವ್ರಿಗೆ ಪ್ರ್ಯಾಂಕ್ ಮಾಡೋಕ್ಕಾಗಲ್ಲ, ಗೊತ್ತು ತಾನೆ. ಹಾಂ, ನೀನಿವಾಗ ನಾನು 1 ಲಕ್ಷ ಕೇಳ್ತಾ ಇರ್ತೀನಿ, ನಂಗೆ 1.5 ಲಕ್ಷ ಬೇಕು, ನಮ್ಮ ಅಮ್ಮಂಗೆ ಪ್ರಾಬ್ಲಮ್ ಆಗಿಬಿಟ್ಟಿದೆ ಹೆಂಗೆ ಅಂತ. ನೀನು ಮಧ್ಯದಲ್ಲಿ ಬಂದುಬಿಟ್ಟು ಹೇಳ್ಬೇಕು, ಹ್ಞೂ ಮಗನೇ ನನಗೆ ಕಾಸು ಬೇಕು, ಏನು ಮಾಡೋಕ್ಕಾಗತ್ತೆ ಅಂತ. ಅದೇ ಬೀಗರು ಮನೆಗೆ ಬರೋವಾಗ ಹಂಗೆ ಬರೋಕ್ಕಾಗತ್ತಾ? ನಾನು ಬರಿಗೈಯಲ್ಲಿ ಈಗ ಮಾನ ಮರ್ಯಾದೆ ಹೋಗ್ತೈತೆ, ನನಗೆ ದುಡ್ಡು ಬೇಕು ಅಂತ ಕೇಳ. ಹಾಂ, 1.5 ಲಕ್ಷ ಬೇಕೇ ಬೇಕು, ನೀವೇ ಕೊಡಬೇಕು ಅಂತ ಕೇಳು. ಅಲ್ಲ ಮಗನೇ, ನಿಮ್ಮ ಮಗಳಿಗಲ್ವ ನಾನು ತೆಗ್ದಿದ್ದು, ಬೇರೆಯವ್ರಿಗೆ ತೆಗದ್ನ? ಅದೇನೇ ಮಮ್ಮಿ ಪ್ರ್ಯಾಂಕು. ಈಗ ನಾವು ಹಂಗೆ ಮಾತಾಡದೆ ಇದ್ದಾಗ ಹಿಂಗೆ ಮಾತಾಡ್ತಿರ್ತೀವಲ್ವಾ, ಅವ್ರು ಏನು ಮಾತಾಡ್ತವ್ರಿ ಇವರು, ಸೆನ್ಸ್ಲೆಸ್ ಥರ, ಹಂಗೆ ಅದೇ ಪ್ರ್ಯಾಂಕ್. ಅರ್ಥ ಆಯ್ತಾ? ಈಗ ನಾವು ಹಿಂಗೆಲ್ಲ ಮಾತಾಡಲ್ಲ ಅಲ್ವಾ, ಹಿಂಗೆ ಮಾತಾಡಿದಾಗ ಅವ್ರಿಗೆ ಏನು ಆ ಒಂದು ಇದು ಟೈಮಲ್ಲಿ ಪ್ರತೀಕ್ ಏನು ಮಾಡ್ತಾರೆ ಅನ್ನೋದೇ ಇವಾಗ. ಓಕೆನಾ? ನೀಟಾಗಿ ಪರ್ಫಾರ್ಮೆನ್ಸ್ ಮಾಡು. ಇನ್ನೇನು ಬರ್ತವ್ರು ಅವರು. ಏನು ಜ್ವರಗಳ 5 ಪೈಸೆಗೆ ಮಾಡು, 10 ಪೈಸೆಗೆ ಮಾಡ್ತೀನಿ. ಗೊತ್ತಾಯ್ತಾ ಗೈಸ್? ಸರಿ ಆಯಿತು. ಇವಾಗ ಇನ್ನೇನೋ ಫೋನ್ ಮಾಡಿದೆ ನಾನು. ನೀನು ಹೋಗ್ಬಿಡು. ಎಷ್ಟು ಗಂಟೆಗೆ ಬರೋಕೆ ಹೇಳಿದ್ರಿ ನಿಮಗೆ? ಕೆಲಸ ಐತೆ ಕಣ. ಅಚ್ಚು ಹೋದ್ನಾ? ಬನ್ನಿ ಕುತ್ಕೊಳ್ಳಿ. ನೀವೇನು ಹಾಕೊಂಡ್ರು ಚೆನ್ನಾಗಿ ಕಾಣುತ್ತೆ. ಈ ಕಡೆ ಕುತ್ಕೊಳ್ರಿ, ಅವ್ಳು ಇದು ಮಾಡೋಕ್ಕಾಗಲ್ಲ ಪಾಪ, ಈ ಕಡೆ ಬಂದು ಕುತ್ಕೊಳ್ಳಿ. ಅವಳು ಎತ್ಕೊಂಡು ಇದೆಲ್ಲ ಮಾಡೋಕ್ಕಾಗಲ್ಲ, ಕಾಲು ಹಿಡ್ಕೊಳಕ್ಕಾಗಲ್ಲ ನಂಗೆ ಫೀಡ್ ಮಾಡೋವಾಗ. ಕಾಲೆಲ್ಲ ತೊಳ್ಕೊಂಡ್ಬಂದ್ರಿ ತಾನೆ ಬರೋವಾಗ? ಅಮ್ಮ ಸ್ನಾನನೇ ಮಾಡಿದ್ದೀನಿ ಕಣೆ. ಈಗ ಬರುವಾಗ ಅಂತ ಅಂದೆ. ಏನು? ಅಯ್ಯೋ ಏನು ಏನಾಯ್ತು? ಬೇಜಾರು ಮಾಡ್ಕೊಂತೀರಾ ಅದಕ್ಕೆ? A few moments later. ಒಂದು ಸೀರಿಯಸ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ವರ್ಕೊಳ್ಳಿ, ಆರಾಮಾಗಿ ಕುತ್ಕೊಳ್ಳಿ ನೀವು. ಯಾಕೆ ಸೀರಿಯಸ್ ಪ್ರಾಬ್ಲಮ್? ಬೆನ್ನು ಹಿಂಗೆ ಕೊಡಿ, ಇಲ್ಲ ಸೊಂಟ ನೋವು ಬರುತ್ತೆ ಬೆಡ್ ಮೇಲೆ. ಏನು ಸೀರಿಯಸ್ ಪ್ರಾಬ್ಲಮ್? ನಂಗೆ ಹೇಳೋಕ್ಕೆ ಒಂಥರ ಆಗ್ತಾಯಿದೆ. ಹೇಳಲ್ಲ ಹಿಂಗೆ
ಯಾಕೆ ಫ್ಯಾನ್ ಹಾಕಿ ತಂಗಿ ಕೂತಿದ್ದೆ ಫ್ಯಾನ್ ಹಾಕಿ? ಅವಳಿಗೆ ಅದು ಹಿಂಗೆ ಮಾಡ್ತಾ ಇದ್ದಾಳೆ ಅಂತ ಅದಕ್ಕೆ ಆಫ್ ಮಾಡಿದ್ದೀನಿ. ಅಪ್ಪ ನಿನಗೂ ನಿನ್ನ ಮಗಳಿಗೂ ಅದು ಮಕ್ಳಿಗೆ ಹಂಗೆ ರೀ, ಒಂಥರ ಇಲ್ಲಿ ಮಸ್ಕಸ್ ಇರುತ್ತೆ ಈ ಟೈಮಲ್ಲಿ. ಸೆಕೆ ಕಣವ. ಒಂದು ಸ್ವಲ್ಪ ಹೊತ್ತು ಏನಾಗಲ್ಲ ಇರಿ, ಅವಳು ಆರಾಮಾಗಿ ಮಲಗಿದ್ದಾಳೆ. ಏನು ಗೊತ್ತಾ ಹೇಳ, ನೀವೇನು ತಪ್ಪು ತಿಳ್ಕೊಬಾರ್ದು. ಸರಿ ಹೇಳಪ್ಪ. ಅದೇ ನನಗೆ 1.5 ಲಕ್ಷ ಬೇಕು ರೀ. 1.5 ಲಕ್ಷ. ಏನಕ್ಕೆ ಅಂದರೆ ನಂಗೆ 1.5 ಲಕ್ಷ ಬೇಕು, ಕೊಡ್ತೀರಾ? ಏನಕ್ಕೋ ನೀವೇನು ಎಲ್ಲದಕ್ಕೂ ಏನಕ್ಕೆ ಅಂತ ಕೇಳ್ತೀರಾ? ಸ್ಮಾಲ್ ಅಮೌಂಟ್ ಅಲ್ಲ ಗುರು. ಏನೋ ಮಾತಾಡ್ತಾ ಇದ್ದೀನಿ, ಹೋಗೊಂದು ಸ್ವಲ್ಪ. ಏನಕ್ಕೆ 1 ಲಕ್ಷ ಕಮ್ಮಿ ಅಮೌಂಟ್, ಏನಕ್ಕೆ ಹಿಂಗೆ ಮಾತಾಡ್ತಿದ್ಯಾ? ನನ್ನ ಹತ್ರ ಫಸ್ಟ್ ಆಫ್ ಆಲ್ ಟ್ರಸ್ಟ್ ಮೀ ಪಾಪ, ಅಕೌಂಟಲ್ಲಿ ಅಂದರೆ ಹಾರ್ಡ್ ಇತ್ರ ಟ್ರಾನ್ಸ್ಫರ್ ಮಾಡ್ತಾರೆ, ಯಾವುದಿಲ್ಲವ ಎಲ್ಲನೂ ಟ್ರಸ್ಟ್ ಮೀ ನಿಮ್ಮ ಮೇಲಾಣೆ. ನಾನೆಲ್ಲನೂ ಸುಮ್ಮನೆ ಗ್ರೋ ಅಪ್ಗೆ ಹಾಕ್ಬಿಟ್ಟು ಆ ಟ್ರೇಡಿಂಗ್ ಅದೇನು ಬೋಳಿ ಮಕ್ಕಳು ಯುದ್ಧ ಪದ್ದ ಅಂತ ಮಾಡ್ಕೊಂಡ್ಬಿಟ್ಟು ಎಲ್ಲನೂ ನಿಜವಲ್ಲೂ ಲೋ ಪ್ರೊಫೈಲಲ್ಲಿ ಐತೆ. ನಾನು ಯಾವತ್ತಾದರೂ ಕೇಳಿದ್ದೀನ ಈ ಥರ ದೊಡ್ಡ ಅಮೌಂಟ್ ಎಲ್ಲ? ಅಪ್ಪ ಅದೊಂದು ರೀಸನ್ ಬೇಕಲ್ವಾ, ಅದು ಏನಾಯ್ತು ಅಂತ. ಸದ್ಯಕ್ಕೆ ಟ್ರಸ್ಟ್ ಮೀ, ಅದು ಏನೇ ಇರಲಿ ನನಗೆ ಗೊತ್ತಿಲ್ಲದೆ ಏನೋ ವ್ಯವಹಾರ ಮಾಡ್ತಿದ್ರೆ ಈಗ ಅದಕ್ಕೆ ಟೈಮ್ ಅಲ್ಲ, ಅದನ್ನೇ ಅರ್ಥ ಮಾಡ್ಕೊ. ಅದನ್ನು ಬಿಟ್ಟು ನೀ ಏನೇನು ಪಾಪ ಕಡಿಮೆ ಅಮೌಂಟ್ ಅಲ್ಲ ಕಣೆ, ಬಿಗ್ ಅಮೌಂಟು. ನೀನು ಈ ಟೈಮಲ್ಲಿ ಹಿಂಗೆ ಬಂದು ಕೇಳ್ತಿದ್ದಿಲ್ಲ. ಎಷ್ಟು ಖರ್ಚಾಗ್ತಿದೆ ಅಂತ ಏನಾದರೂ ಗೊತ್ತಾ ನಿನಗೆ? ಹಾಂ, ದಿನಕ್ಕೆ ಎಷ್ಟು ಖರ್ಚಾಗ್ತಿದೆ? ಖರ್ಚು ಆಗ್ತಾನೆ ಇರುತ್ತೆ ರೀ, ಅದು ನನಗೆ ಬೇಕಾಗಿಲ್ಲ. ನಂಗೆ 1.5 ಲಕ್ಷ ಬೇಕಷ್ಟೇ. ಏನು ಮಾತಾಡ್ತಿದ್ದೀನಿ? ಖರ್ಚಾಗ್ತೀನಿ ಅವ್ವ ತಾಯಿ, ನಾನಾಗಿರೋದಕ್ಕೆ ಬದುಕಿದ್ದೀನಿ. ಎಲ್ಲಿಂದ ತಂದು ಹಾಕೋದು? ಎಲ್ಲಿಂದನಾದರೂ ನಾನೇನು ಮಾಡಲಿ? ನನಗೆ ಈಗಲ್ಲ 1.5 ಲಕ್ಷ ಬೇಕು. ನಮ್ಮಮ್ಮ ಪ್ರಾಬ್ಲಮಲ್ಲಿದ್ದಾರೆ. ನಮ್ಮಮ್ಮ ಪ್ರಾಬ್ಲಮಲ್ಲಿದ್ದಾರೆ ಅಂದೆ. ಯಾವಾಗೂ ಕೇಳಿದರೋಳು ಕೇಳ್ತಾ ಇದ್ದೀನಿ ಅಂತಂದ್ರೆ ನೀವು ಅರ್ಥ ಮಾಡ್ಕೋಬೇಕು ಸಿಚುವೇಶನ್ ಹೆಂಗಿದೆ, ಯಾಕೆ ನನ್ನ ಹೆಂಡತಿ ಹಿಂಗೆ ಕೇಳ್ತಾ ಇದ್ದಾಳೆ, ಅವ್ರ ಪರಿಸ್ಥಿತಿ ಹೆಂಗೋ. ಅವ್ರಿಗೆ ಸಂಬಳ ಕೊಡಬೇಕು, ಮನೆ ರೆಂಟ್ ಕಟ್ಟಬೇಕು, ಇಲ್ಲಿ ಇನ್ನೊಂದಷ್ಟು ಕೊಡಬೇಕು, ಎಲ್ಲ ಫಸ್ಟ್ 1 ತಿಂಗಳಿಗೆ ಹೋಗುತ್ತೆ ಕಣೆ. ನಾನು SIP ಇಂದ ಎತ್ತಬೇಕು. ಇವಾಗ ಇನ್ನೊಂದು ಅಕೌಂಟ್ ಇದೆಯಲ್ಲ, ಅದನ್ನ ತೋರಿಸಿ ಅದೆಲ್ಲಾನು ಸೇರಿಸಿ ಆಗುತ್ತೆ. 1.5 ಲಕ್ಷ ಕೊಡಿ, ಪರವಾಗಿಲ್ಲ, ಏನಾಗಲ್ಲ. ಯಾಕೆ ಸೈಕೋ ಥರ ಆಡ್ತಿದ್ಯಾ ನೀನು? ನನಗೆ ಗೊತ್ತಾಗಬೇಕು ರೀ ದುಡ್ಡೆಲ್ಲ ಎಲ್ಲೋಗ್ತಿದೆ ಅಂತ. ಇಲ್ಲ ತೋರಿಸಿ, ಅದು SIP ಅಕೌಂಟ್ ಅಂತ ಅದೇನೋ ಹೇಳ್ತಾನೆ ಇರ್ತೀರಲ್ಲ, ಅದು ತೋರಿಸಿ. ಅದ್ರಲ್ಲಿ ಇರುತ್ತಲ್ವ ಇವಾಗ ಕಾಸು? ಇಲ್ಲ ಅಂತ ಯಾರೇ ಹೇಳಿದ್ದು? ತೋರಿಸಿ ನಾನು ನೋಡ್ಬೇಕು ಅದನ್ನ. ಎಲ್ಲದಕ್ಕೂ ಲಾಕ್ ಇಟ್ಕೊಂಡ್ಬಿಟ್ರೆ ಗೊತ್ತಾಗಲ್ವಲ್ಲ ನನಗೆ, ದಡ್ಡಿ ಬೇರೆ ನಾನು. ನಿಜವಾಗ್ಲೂ ಪಾಪ, ನಾನು ಬೇರೆ ಟೈಮ್ ಆಗಿದ್ರೆ ನಾನು ಓವರ್. ಅಯ್ಯೋ ತೋರಿಸಿ ಪಾಪ, ಕಾಣಿಸ್ತಾನೆ ಕೇಳ್ತಾರೆ. ನಂಗೆ ಗೊತ್ತಾಗಲ್ಲ, ಅದು ನೀವೇ ಓದ್ಬಿಟ್ಟು ತೋರಿಸಿ. ಇಲ್ಲಿ ಇದೆಯಲ್ರಿ ಕಾಸು, ತೆಗೆದು ಕೊಡಿ ಅದನ್ನ. ಅದು ಹಂಗೆ ಎತ್ತಕ್ಕಾಗಲ್ಲವ ಅದು ದುಡ್ಡು. ನೀನ್ ತಲೆ ಕೂಡ ಕಾಸು ಹಿಡ್ಕೊಂಡು ನಾನು ಕೇಳ್ತಿದ್ರೆ ಇಲ್ಲ ನಮ್ಮ ಲೈಫ್ ಟೈಮ್ ಸೇವಿಂಗ್ಸ್ ಕಣಮ್ಮ ಅದು. ಪಾಪ ಒಬ್ರು ಇವಾಗ ಕಷ್ಟದಲ್ಲಿದ್ದಾರೆ, ಸತ್ತೋಗ್ತಾ ಇದಾರೆ ಅಂತ ಅಂದ್ರೆ ನಿಮ್ ಸೇವಿಂಗ್ಸು ನಿಮ್ ಲೈಫ್ ಟೈಮ್. ಫಸ್ಟ್ ಯಾಕೆ ಹಿಂಗೆ ಸಾಯ್ತಾ ಇದ್ದೀನಿ? ಏನು ಗೊತ್ತಾಗ್ತಿಲ್ಲ. ಈಗೇನು ಕೊಡಕ್ಕಾಗಲ್ವಾ ನಿಮ್ಮ ಕೈಲಿ? ಪಾಪ ಸೀರಿಯಸ್ ವಿಷಯ ರೀ, ನನಗೆ ಬೇಕು 1.5 ಲಕ್ಷ ಕೊಡಿ. ಪಾಪ ಅರ್ಥ ಮಾಡ್ಕೊಳ್ಳಿ ಪಾಪ. ಕೈ ರವ ಅಂತ ಅಂದ್ರೆ ನೋಡಿತೀರ ನನಗೆ ನಿಜವಾಗ್ಲೂ ನನ್ನ ಕೈ ಆಯ್ತಲ್ಲ ನೋಡ್ತೀರಾ? ಮುಂಚೂರು ಫ್ಯಾನ್ ಹಾಕಮ್ಮ. ಬೇಕು ಪಾಪ ನನಗೆ ಕಾಸು ಬೇಕು ರೀ. 1.5 ಲಕ್ಷ ಬೇಕು, ಕೇಳ್ತಾ ಇದ್ದೀನಲ್ವಾ? ಏನೇ ಹಿಂಗೆ ಆಡ್ತಿದ್ಯಾ ನೀನು? ಏನಮ್ಮ ಇವಳಿಗೆ ಆಡ್ತಾವಳೆ? ಇವಳಿಗೆ ಎಲ್ಲಿಂದ ಬರುತ್ತಮ್ಮ?
ಏನು ಇಲ್ಲ ಕಣವ್ವ, ಅದು ವಾಲೆ ನಿಮ್ಮ ಮಗಳು ವಾಲೆ ತಗೊಂಡ. ಹಾಂ ನಿಮ್ಮ ಮಗ ಅವ್ರಿಗೆ ಹೆಂಗೆ ಕೇಳಿಸಿದ್ ಜೋರಾಗಿ ಹೇಳಮ್ಮ. ನಿಮ್ಮ ಮಗಳಿಗೆ ವಾಲೆ ತಗೊಂಡಲ್ಲ, ಹಾಂ ಅದು ಸ್ವಲ್ಪ ಸಾರ ಮಾಡಿ ತಗೊಂಬಿಟ್ಟೆ. ಅದು ಅವರು ಸ್ವಲ್ಪ ಕುತ್ಕೆ ಮೇಲೆ ಕೂತ್ಕೊಬಿಟ್ಟವ್ರು ಕಣ. ನಾನು ಬೀಗ್ರ ಮನೆಗೆ ಹೆಂಗೆ ಬರೋದು ಅಂತ ಸಾರ ಮಾಡಿ ತಂದ್ಬಿಟ್ಟೆ ಕಣ. ನೀವೇ ಕಾಪಾಡಬೇಕೀಗ, ಬೇರೆ ದಾರಿ ಇಲ್ಲ. ನಿಮ್ಮನ್ನು ಬಿಟ್ಟರೆ ನಮ್ಗೆ ಇವತ್ತಿನ ಯಾರು ಬೇಜಾರು ಮಾಡ್ಕೋಬೇಕು. ಅದನ್ನೇ ಹೇಳ್ತಾ ಇದ್ದೀನಮ್ಮ, ಅವಾಗಿಂದ ಅರ್ಥನೇ ಮಾಡ್ಕೊತಾ ಇಲ್ಲ ಅವರು. ಏನೋ ತುಂಬ ಫೋನಲ್ಲಿ ತುಂಬ ಮರ್ಯಾದೆ ತೆಗಿತಾ ಇದ್ದಾರೆ ಕಣ. ನಿಮ್ಮ ಮಗಳಿಗೆ ತಾನೇ ತಗೊಂಡಿದ್ದು. ಇವ್ರ ಹತ್ರ ನಾನು ಮಾತಾಡ್ಬಿಟ್ಟಿದ್ದೀನಿ. ಅವ ತಾಯಿ ನಾನು ಕೇಳಿದ್ನವ ಇವಳಿಗೆ ಒಡವೆ ಹಾಕಿ ಹಾಗೆ ಹೀಗೆ ಅಂತ. ಮಾಡೋದು ಯಾಕೆ ಮತ್ತು ಅವ್ವ ಹಿಂಗೆ ನಾನು ಕೇಳಿದ್ನ, ಈಗ ನಾನು ಎಲ್ಲಿಂದ ಎತ್ಕೊಂಬರ್ಲವ? ಹಂಗಲ್ಲ ರೀ, ಇವಾಗ ಅವ್ರು ಹಂಗೆ ಬರ್ಬೇಕಾಗಿತ್ತ ಹಂಗಂದ್ರೆ ನೀವ್ ಹೇಳೋದು. ಹಂಗೆ ಬರಬೇಕಾಗಿತ್ತು ಅಂದರೆ ಅರೆ ಬರಿಗೈಯಲ್ಲಿ ಬರಿಗೈಯಲ್ಲಿ ಬೀಗ್ರು ಮನೆಗೆ ಅವ್ರೇನು ಅನ್ಕೊಂತಾರೆ, ಇವ್ರೇನು ಹಾಕಿಲ್ಲ ಅಂತ ತಾನೇ ಅನ್ಕೊಂತಾರೆ. ಅದ್ ನಿಮ್ಗೆ ಹೆಂಗ್ ಅರ್ಥ ಆಗುತ್ತೆ ಒಂದು ಪಾಪ? ಮಾತು ಹೇಳಿದ್ರೆ ಅರ್ಥ ಆಗುತ್ತೆ. ಈಗ ಯಾರಿಗೆ ಸಫರ್ ಮಾಡ್ತಾ ಇರೋದು? ಫಸ್ಟ್ ಆಫ್ ಆಲ್ ನೀನು ತುಂಬ ವೇರ್ಡ್ ಆಗಾಡ್ತಿದ್ಯಾ ಮೌಲ್ಯ, ನಿಜವಾಗ್ಲೂ ನೀವು ಓವರ್ ಆಗಾಡ್ತಿದ್ಯಾ. ನೀನು ನಿಂಗೆ ಆಡೋದಿಲ್ಲ, ಫುಲ್ ಅರ್ಥ ಮಾಡ್ಕೊಳ್ಳೋಳು ನೀನು. ಪರಿಸ್ಥಿತಿ ಹಂಗಿದೆ. ಈಗ ನಾವು ಅವ್ರ ಮನೇಲಿ ತಾನೇ ಇದೀವಿ, ಅವ್ರ ಪ್ರಾಬ್ಲಮ್ ಅಂತಂದ್ರೆ ನಾವು ತಾನೇ ಮಾಡಬೇಕು. ನೀವು ಅರ್ಥ ಮಾಡ್ಕೊಬೇಕು ರೀ ಸ್ವಲ್ಪ. ಇವಾಗ ಒಡವೆ ಯಾರಿಗೆ ತೆಗ್ದಿದ್ದು? ಅವಳಿಗೆ ತಾನೇ ತೆಗ್ದಿದ್ದು, ನಮ್ಮ ಮಗಳಿಗೆ ತೆಗ್ದಿದ್ದು. ಹೆಂಗ್ ಸಿಗಾಕ್ಸ್ತೀರಾ ಗೊತ್ತಮ್ಮ ನೀವು ಮಧ್ಯದಲ್ಲಿ? ಕೇಳಿ ಇವಾಗ ಹೆಂಗೆ ಕೇಳ್ಬೇಕು ಅಂತಿದಲ್ಲ, ಅದನ್ನೇ ತಗೊಂಡೋಗಿ ಇಟ್ಬಿಡಿ ಕಣಮ್ಮ. ಅದನ್ನ ಹೆಂಗ್ ಇಡಕ್ಕಾಗುತ್ತೆ? ಈಗೇನು ಗಿಫ್ಟ್ ಅದು. ಅವರು ಕಷ್ಟಪಟ್ಟು ಅವೆಲ್ಲ ಆಗಲ್ಲ ರೀ ಪಾಪ. ಹಂಗೆಲ್ಲ ಬೀಗ್ರ ಮುಂದೆ ನನಗೂ ಮರ್ಯಾದೆ ಹೋಗುತ್ತೆ ಅಂತ ತಗೊಬಂದ್ಬಿಟ್ಟೆ ಕಣವ, ಸಾಲ ಮಾಡಿಬಿಟ್ಟು. ಬೇಡ ಕಣಮ್ಮ, ಬೇಡ. ಅದು ಇವಾಗ ವಾಪಸ್ ಕೊಟ್ರೆ ಅಷ್ಟು ದುಡ್ಡು ಕೊಡಲ್ಲ ಕಣವ. ತಗೋಬೇಕಾದ್ರೆ ಬೆಲೆ, ಕೊಡಬೇಕಾದ್ರೆ ಅರ್ಧ ಬೆಲೆ ಹೋಗುತ್ತೆ ಕಣವ. ಚಿನ್ನ ವೇಸ್ಟೇಜ್ ಅದು ಇದು ರೀ ಅಷ್ಟೊಂದು ಕೇಳ್ಕೊಬೇಕೇನ್ರಿ? ಪರಿಸ್ಥಿತಿ ಸರಿ ಇಲ್ಲ ಅಂತ ಹೇಳ್ತಾ ಇರೋದು. ಏನ್ ತಪ್ಪಮ್ಮ, ಸುಮ್ನೆ ಹೆಂಗ್ ಅನ್ಸುತ್ತೆ ಗೊತ್ತಾ ಕೇಳೋವಾಗ? ಅವು ಗೊತ್ತಾಗುತ್ತೆ ಏನ್ ಮಾಡ್ಲಮ್ಮ. ಏನ್ ಮಾಡ್ಲಮ್ಮ? ಪರಿಸ್ಥಿತಿ ಹಂಗಿಲ್ಲ, ನಿಜ ಅರ್ಥ ಮಾಡ್ಕೊಳ್ಳಿ. ಒಂದು ಅದನ್ನೇ ತೊಗೊಂಡೋಗಿ ಇಟ್ಬಿಡಿ, ಇಲ್ಲ ಅಂತಂದ್ರೆ ನಮ್ಮ ಬೇರೆ ಒಡವೆ ಇದೆಲ್ಲ ಅದು ಕೊಟ್ಬಿಡ. ಆ ಪರಿಸ್ಥಿತಿಯಲ್ಲಿ ಇತ್ತು ಬೇರೆ ಒಡವೆ ಅದನ್ನ ಒಂದು ಅಡ ಎಲ್ಲ ಇಡೋದು ಬೇಡ. ನನ್ನ ಕಾನ್ಸೆಪ್ಟಲ್ಲಿ ಅಡ ಇಟ್ಟರೆ ಸುಮ್ಮನೆ ಅಲ್ಲೆಲ್ಲ ಉಳ್ಕೊಳುತ್ತೆ, ಬಡ್ಡಿ ಬೆಳ್ಕೊಳುತ್ತೆ, ಮಾರ್ಬಿಡೋದ. ನಿಮ್ಗೆ ಅದು ಇಟ್ಕೊಬೇಕು ಅಂತಂದ್ರೆ ನಾನು ಸಪೋರ್ಟ್ ಮಾಡ್ತೀನಿ, ದಯವಿಟ್ಟು ಅದನ್ನ ಮಾರ್ಬಿಡೋದ. ಬಟ್ ಹಂಗಂತ ನಮ್ಗೆ ನಾನು ಇದ್ದರೆ ಖಂಡಿತ ನಾನು ಕೊಡ್ತೀನಲ್ಲಮ್ಮ. ಇದ್ದರೆ ನಂಗೆ ಈಗಿಲ್ಲ, ಈಗಳು ಈ ಥರ ಹಿಂಗೆ ಫೋರ್ಸ್ ಮಾಡ್ತಾ ಇದ್ರೆ ನನಗೆ ಎಲ್ಲಿಗೆ ಹೋಗ್ಲಿ ಪ್ಲೀಸ್ ಅರ್ಥ ಆಗುತ್ತೆ ನನಗೆ ಗೊತ್ತೀನಿ ಅಮ್ಮ. ನನಗೆ ಎತ್ತಲ ಇಟ್ಟಿಲ್ಲ ಕಣಮ್ಮ. ಅವರು ಏನೋ ತುಂಬಾ ಕೆಟ್ಟದಾಗ ಮಾತಾಡ್ಬಿಟ್ರು, ಅದಕ್ಕೆ ಈಗ ಇಮಿಡಿಯೇಟ್ ಆಗ್ಬೇಕು. ಈಗ ಇರೋದು ಕೊಡಿ ಸರಿ ಅಮ್ಮ. ಅಯ್ಯೋ ಅದು ಅದಂಗೆ ಎತ್ತಕ್ಕಾಗಲ್ಲ ಕಣ. ಇವಳಿಗೆ ಹೇಳಿದ್ರೆ ಅರ್ಥ ಆಯ್ತಿಲ್ಲ. ನಾವಲ್ಲಿ ಇನ್ವೆಸ್ಟ್ ಮಾಡ್ಬಿಟ್ಟಿರ್ತೀವಿ, ಆಯ್ತಾ? ಹೇಳ್ಬಿಟ್ರು ಕೊಡ್ತೀವಿ ನಾವು ಸಾಯಂಕಾಲ. ನಾನ್ ಮಾತಾಡ್ದೆ, ಅವಳು ತುಂಬಾ ಮಾತಾಡ್ತಿದ್ದೀರಾ ಅಮ್ಮ ಅಂತ ಅಂದ್ಬಿಟ್ಟು. ಒಂದಿಂದ ಹೇಳ್ತೀನಿ, ನನ್ನ 3 ಅಕೌಂಟಲ್ಲಿ ಒಂದರಲ್ಲಿ ಮಿನಿಮಮ್ ಬ್ಯಾಲೆನ್ಸ್ 25,000 ಬೇಕೇ ಬೇಕು, ಆಯಿತಾ? ಅದರಲ್ಲಿ ನಾನು ಎತ್ತಕ್ಕಾಗಲ್ಲ. ಇನ್ನು 2 ಅಕೌಂಟಲ್ಲಿ ಆ ಮನೆ ರೆಂಟಿಂದ ಹಿಡ್ದು ಈಗ ಬಂತು, ಈಗ ಇಲ್ಲ ಆ ಥರ ಮನೆ ರೆಂಟಿಂದ ಹಿಡ್ದು ಸಂಬಳದಿಂದ ಹಿಡ್ದು ಎಲ್ಲ ಇಸ್ಕೊಡ್ಬೇಕು ಲಿಟ್ರಲಿ ಅಮ್ಮ. ಇಲ್ಲ ಅಂದರೆ ಇಲ್ಲ ಕಣ, ಇಲ್ಲ ಅಂದರೆ ಇಲ್ಲ, ಆ ಪರಿಸ್ಥಿತಿಯಲ್ಲಿ ಇದ್ದೀನಿ. ನೆಕ್ಸ್ಟ್ ಅದೇನು ಪೇಮೆಂಟ್ ಆಗಬೇಕು ಅಲ್ಲಿಗೆ. ಅಲ್ಲಿ ನನಗೇನು ಅದಲ್ಲೇ ಬಿಡಿ, ನನಗೇನು ಗೊತ್ತಾ, ಕ್ಲಿಯರ್ ಕಟ್ ಏನು ಗೊತ್ತಾ, ಮಾರ್ಬಿಡಿ ಅಂತ. ಬೇಡ, ಬೇಕಾಗಿಲ್ಲ ಪಾಪ ಅಷ್ಟು ಪ್ರೀತಿಯಿಂದ ತಂದ್ಕೊಟ್ರದ್ ಹೆಂಗ್ರಿ ಮಾರ್ಬಿಡಿ ಅಂತ ಅಂತಿದ್ದೀರಲ್ವ ರೀ? ನಾನೀಗ ಹೇಳಿದ್ದೇನೆ, ಅದಕ್ಕೇನೆ ನಾನು ನಿಮ್ಮನ್ನ ಕೇಳಿ ಲೇ ಸುಮ್ನಿರು ಅವ್ರು ತಾಪಟ್ರು ಹಂಗೆ ಮಾತಾಡೋದು. ಸುಮ್ನಿರು ಅಂದ್ರೆ ಏನಕ್ಕೆ ನಿಮ್ಗೆ ಸಾಯಂಕಾಲ ನಾನು ದುಡ್ಡು ಬಿಸಾಕ್ತೀನಿ, ಮಾತಾಡಬಾರ್ದು ಅಂತ ಅಂದ್ಬಿಟ್ಟು ಇವಳು ಮಾತಾಡದೆ ಹೋಗಿ. ಈಗ ಅವಳ್ದ ಬಿಡಿ, ನಾನ್ ಸಿಗಾಕೊಂಡಿದ್ದೀನಿ ಪಾಪ, ಅರ್ಥ ಮಾಡ್ಕೊಳ್ಳಿ. ಅದೆಲ್ಲ ಹೇಳಕ ಡೀಪ್ ಆಗಿ ನಿಮ್ಗೆ. ಅಯ್ಯೋ ಬೇರೆ ಕಡೆ ಸಾಲ ಮಾಡ್ಬೇಕು. ನೀವು ಸಾಲ ಮಾಡಬೇಡಿ, ಅಲ್ಲಿರೋದನ್ನ ಕೊಡಿ, ಏನೇನಿದೆ ಅದನ್ನ ಪ್ಲೀಸ್ ಪಾಪ. ಯಾವಾಗ ಈ ಪರಿಸ್ಥಿತಿಲಿ ಅಂತ ಓಲೆಯಲ್ಲಿದೆ ಅದು. ಓಲೆ ಈಗ ನಂದೇ ತಾನಮ್ಮ, ನಂದು ಹ್ಯಾಂಡ್ ಓವರ್ ಅಲ್ವಾ ಈಗ?
ನಾವೇನು ಬೇಕಾದ್ರೂ ಮಾಡ್ಕೊಬೋದಲ್ವ ಅದು ಓ ನಮಗೆ ಗಿಫ್ಟ್ ಕೊಟ್ಟಿರೋದದು. ಅಲ್ವಾ? ಸರಿ ನನಗೆ ಓಲೆ ಕೊಡಿ, ನಿಮ್ಗೆ ನಾಳೆ ಕೊಟ್ಟರೆ ಓಕೆ. ಪಾಪ ಅಂತ ನಾನು ತಿರ್ಗಾ ಮತ್ತೆ ನೀವೇ ನನ್ನ ಮರಿಗೆ ತರದಂಗೆ ಆಗುತ್ತೆ ತಾನೆ. ಅಯ್ಯೋ ದೇವ್ರೆ, ನೀವು ಅವ್ರ ಅಜ್ಜಿ ಕೊಟ್ಟಿರೋದು ಎಲ್ಲಿ ಅಂತಂದ್ರೆ ನೀವು ಅಳಿಸ್ಕೊಂಡ್ರು ಮಾಡಿದ್ರು ಅಂತ ಹೇಳ್ತೀರಾ. ಪ್ಲೀಸ್ ಕಣ, ಇದು ನಾನೇನೋ ಮಾಡ್ತೀನಿ ಆಮೇಲೆ ಒಂದ್ಸತಿ ಈ ತರ ಯಾರ ಕೇಳ್ತಾರ ಪಾಪ, ನೀವು ಅರ್ಥ ಮಾಡ್ಕೊಬೇಕು. ಕೈ ಕಾಲೆಲ್ಲ ಮುಗಿದ್ ಕೇಳ್ಬೇಕಾ? ಈಗ ಅದು ಮಾಡೋದ್ ಬೇಡ, ನಿಮ್ಮ ಹತ್ರ ಇದಿದೆ ಅಲ್ವಾ ಚೈನ್, ಅದಕ್ಕೆ ಮಾಡ್ಬಿಡೋಣವಾ? ಸರಿ ಜಾಸ್ತಿ ಹೊತ್ತು ಅದೇ ಯೋಚನೆ ಮಾಡ್ತೀನಿ. ಮನೇಲಿ ಇನ್ನೊಂದು ಬೇರೆ ಒಂದು ಚಿಕ್ಕದೈತೆ, ಅದಕ್ಕೆ ಕೊಟ್ಬಿಡು. ಏನು ನಗ್ತಾ ಇದೆಯಾ? ಅದನ್ನ ಮಾಡ್ಬಿಡ್ತೀರಾ? ಈಗ ಜಾಸ್ತಿ ಆಯ್ತು, ಇನ್ನೇನು ಮಾಡೋಕ್ಕಾಗುತ್ತೆ? ನೀವು ಇದ್ದ ಮಾರಿ ಅಂದ್ರೆ ಅದನ್ನ ಚಿಕ್ಕದಾಗಿ ಯಾರೋ ಮಾಡಬೇಕು ಅಂತ ಹೇಳ್ದೆ. ನೀನು ರಾಜರೋಷವಾಗಿ ಮಾತಾಡ್ಬೇಕು. ಅಲ್ಲ, ಇದನ್ನ ಮಾರ್ಬಿಡು ಅಂದ್ರೆ ಮಾರ್ಬಿಡ್ಲಾ? ಮಾರ್ಬಿಡ್ತೀನಿ ಅಂತ. ನನ್ ಬೇರೆ ಆಪ್ಷನ್ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಪ್ರತೀಕ್, ನೀವು ಪ್ರಾಂಕ್, ದಿಸ್ ಇಸ್ ಅ ಪ್ರಾಂಕ್. ನನ್ನ ಅಕ್ಕಿದೈತೆ ಗೊತ್ತಾಗೈತಾನೆ ನಿಮ್ಗೆ. ಇದನ್ನ ಮಾರ್ಬಿಡೋಣ ಅಂದ್ರೆ ಮಾರ್ಬಿಡೋಣ ಅಂತ